ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ದಿಟ್ಟತನ, ಮನೋಸ್ಥೈರ್ಯ, ನೇರ ನಿಷ್ಠುರ ನಡೆಗಳಿಗೆ ಉತ್ತಮವಾದಂತಹ ಫಲಿತಾಂಶಗಳನ್ನ ಪಡೆಯುವಂತ ದಿನ. ನಿಮ್ಮ ನಿರ್ಧಾರಗಳು ಪರಿವರ್ತನೆಗೆ ಕಾರಣವಾಗುತ್ತವೆ. ಅವಿವಾಹಿತರಿಗೆ ವಿವಾಹದ ಯೋಗ ಇದೆ. ವೃಷಭ ರಾಶಿ. ಪ್ರತಿಯೊಂದು ಕೆಲಸದಲ್ಲಿಯೂ ವಿಳಂಬ ಉಂಟಾಗುವ ಸಾಧ್ಯತೆಗಳಿವೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ವೃಥಾ ತಿರುಗಾಟ ಇರುತ್ತದೆ, ಆದರೂ ಕೀರ್ತಿದಾಯಕ ಫಲ ಇದೆ. ಮಿಥುನ ರಾಶಿ. ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬರುತ್ತಾಳೆ. ಆರೋಗ್ಯ ಸುಧಾರಣೆಯಾಗುತ್ತದೆ. ಸ್ಥಿತಿಗಳು ಅನುಕೂಲಕರವಾಗಿ ಮುಂದುವರಿಯುವುದು. ಗೃಹ ಸುಖದ ಯೋಗ ಇದೆ. ಮನೋಚಿಂತಿತ ಕನಸುಗಳು ನನಸಾಗುತ್ತವೆ. ಕಟಕ ರಾಶಿ. ಕೌಟುಂಬಿಕ ಕಲಹ ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಮಾಧಾನ ಚಿತ್ತದಿಂದ ವರ್ತಿಸಿರಿ. ಜಾರಿಕೊಳ್ಳುವ ಸ್ವಭಾವದಿಂದ ಉದ್ಯೋಗದಲ್ಲಿ ಕಿರಿಕಿರಿ ಇದೆ. ಹಾನಿ ಇಲ್ಲ, ಆದರೆ ಲಾಭವೂ ಇಲ್ಲದ ಪರಿಸ್ಥಿತಿ. ಸಿಂಹ ರಾಶಿ. ಭಾವುಕತೆಯಿಂದ ಕಾರ್ಯ ಸಾಧಿಸಲು ಪ್ರಯತ್ನಿಸುತ್ತೀರಿ. ಪರಾವಲಂಬಿ ವ್ಯವಹಾರದಲ್ಲಿ ಹೂಡಿಕೆ ಬೇಡ. ಸಂಶಯಿತ ನಡೆಯಿಂದ ಮನಸ್ತಾಪ, ಸಣ್ಣ ಪುಟ್ಟ ಕೆಲಸಗಳು ವಿಳಂಬ ಆಗುವ ಸಾಧ್ಯತೆಗಳಿವೆ. ಅಭದ್ರತೆ ಕಾಡಬಹುದು. ಕನ್ಯಾ ರಾಶಿ. ಮಹತ್ವಾಕಾಂಕ್ಷೆಗೆ ಪೂರಕವಾದ ವಾತಾವರಣ ಇದೆ. ಬಂಧು ಮಿತ್ರರ ಸಹಕಾರ ಸಿಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುವುದು. ಮನೆಯಲ್ಲಿ ಸಂತಸ ಮೂಡುತ್ತದೆ. ಶುಭ ಕಾರ್ಯಗಳು ಜರುಗುತ್ತವೆ. ತುಲಾ ರಾಶಿ. ಮನಸ್ಸು ಚಂಚಲವಾಗಿ ಮಾಡುವ ಕಾರ್ಯ ಅರ್ಥಕ್ಕೆ ನಿಲ್ಲುವ ಸಂಭವ. ಕಷ್ಟ ಕಾಲದಲ್ಲಿಯೂ ಪರೋಪಕಾರದ ಬುದ್ಧಿ ತೋರುತ್ತೀರಿ. ಸಹಕಾರಿ ವಲಯದಲ್ಲಿ ಅಪೇಕ್ಷಿತ ಲಾಭ ಸಿಗುತ್ತದೆ. ವಿದೇಶಿ ಪ್ರಯಾಣದ ಯೋಗ ಇದೆ. ವೃಶ್ಚಿಕ ರಾಶಿ. ನಿಶ್ಚಿತ ಆರ್ಥಿಕ ಸ್ಥಿತಿ ಇರೋದ್ರಿಂದ ಹೆಚ್ಚಿನ ತೊಂದರೆ ಇಲ್ಲದಿದ್ರೂ ಅಲ್ಪ ಹಾನಿ ಸಂಭವ. ಕರ್ತವ್ಯವನ್ನ ಸಮರ್ಥವಾಗಿ ನಿಭಾಯಿಸುತ್ತೀರಿ. ಕೌಟುಂಬಿಕ ಕಾರ್ಯಗಳು ನಿರ್ಲಕ್ಷ್ಯ ಮಾಡಬೇಡಿ. ಧನುಸು ರಾಶಿ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ವೈವಾಹಿಕ ತೊಂದರೆಗಳು ಪರಿಹಾರವಾಗುತ್ತವೆ. ಸಂಕುಚಿತ ಭಾವನೆ ಅಥವಾ ಸಂದೇಹಗಳಿಂದ ದೂರ ಇರಿ. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ. ಮಕರ ರಾಶಿ. ಶುಭ ಕರ್ಮ ಸಂಪ್ರಾಪ್ತಿ ಇದ್ದು ಗುರುವರ್ಗ ಸಂತೋಷ. ಸಂಸಾರ ಸುಖ. ನೂತನ ಮಿತ್ರರ ಭೇಟಿ. ಅರ್ಥಾರ್ಜನೆ ಉತ್ತಮವಾಗಿದೆ. ಗೃಹ ಕಲಹ ಸಂಭವ. ಬಂಧು ಜನರಲ್ಲಿ ಅಸಮಾಧಾನ ಇರುತ್ತದೆ. ಕುಂಭರಾಶಿ. ಮನೆ ನಿವೇಶನ ಆಸ್ತಿ ಖರೀದಿ ಯೋಗ ಇದೆ. ವ್ಯವಹಾರದಲ್ಲಿ ಜಾಗ್ರತೆ ಇರಲಿ. ವ್ಯಾಪಾರ ಉತ್ತಮವಾಗಿರುತ್ತದೆ. ಉತ್ಸಾಹದ ದಿನವಾಗಿದೆ. ದೋಷ ಪರಿಹಾರಕ್ಕೆ ಜಲದಾನ ಮಾಡಿ. ಕೊನೆಯದಾಗಿ ಮೀನರಾಶಿ. ಉದ್ಯೋಗ ಪ್ರಾಪ್ತಿ. ಉದ್ಯಮದಲ್ಲಿ ಪ್ರಗತಿ ಇರುವುದು. ಹಳೆಯ ಸಾಲ ತೀರುತ್ತದೆ. ಹಾಗೆ ಅನೇಕ ಮೂಲಗಳಿಂದ ಧನ ಪ್ರಾಪ್ತಿ ಯೋಗ ಇದೆ. ಬಂಧು ವರ್ಗದಲ್ಲಿ ಅಸಮಾಧಾನಗಳು ಪರಿಹಾರವಾಗುತ್ತವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.